ತುಳುನಾಡಿನ ವೀರಪುರುಷ ಕೋಟಿ ಚೆನ್ನಯ್ಯರ ತಾಯಿ ದೇಯಿ ವೈದ್ಯದಿಗೆ ಪುನರ್ಜೀವನ ನೀಡಿದ ಮನೆಯೇ ಈ ಗೆಜ್ಜೆಗಿರಿ ನಂದನ ಹಿತ್ತಿಲು ಮನೆ. ಇದು ಸಾಯನ ವೈದ್ಯನ ಮನೆ. ನಾಟಿ ವೈದ್ಯರಾಗಿದ್ದ ಸಾಯನ ವೈದ್ಯನ ಮನೆಯು ಆಗಿನ ಕಾಲದ ಒಂದು ಆರೋಗ್ಯ ಕೇಂದ್ರವಾಗಿತ್ತು. ತನ್ನ ಕುಲಕಸುಬಾದ ಮೂರ್ತೆಗಾರಿಕೆಯ ನಡುವೆ ನಾಟಿ ವೈದ್ಯರೂ ಆಗಿದ್ದರು. ಸಾಯನ ವೈದ್ಯ ಸಂಕಮಲೆ ಬೆಟ್ಟಕ್ಕೆ ಮೂರ್ತೆಗಾರಿಕೆಗಾಗಿ ಹೋಗಿದ್ದ. ತಾಳೆ ಮರದ ತುದಿಯಲ್ಲಿರುವ ಸಾಯನಿಗೆ ಹೆಣ್ಣು ಮಗಳೊಬ್ಬಳ ಅಳುವ ಶಬ್ದ ಕೇಳಿಸಿತು. ಅತ್ತಿತ್ತ ಕಣ್ಣಾಡಿಸಿ ಮರದಿಂದ ಇಳಿಯುತ್ತಾನೆ. ಇಳಿಯುತ್ತಲೇ ತಾಳೆ ಮರವನ್ನು ಏರಲು ಕಟ್ಟಿದ್ದ ಬಿದಿರಿನ ಗಂಟಿಗೆ ಎರಗಿದ ಹೆಣ್ಣು ಮಗಳು ರೋದಿಸುತ್ತಿದ್ದಳು. ಆಕೆಯನ್ನು ವಿಚಾರಿಸಿ ಅವಳು ತನ್ನ ವೃತ್ತಾಂತವನ್ನೆಲ್ಲ ಹೇಳಿ ತನ್ನನ್ನು ಗಂಡಾಂತರದಿಂದ ಪಾರು ಮಾಡುವಂತೆ ಕೇಳಿಕೊಂಡಳು. ಆಕೆಯನ್ನು ತಂಗಿಯಾಗಿ ಸ್ವೀಕರಿಸಿ ಮನೆಗೆ ಕರೆದುಕೊಂಡು ಬಂದು ಅವಳಿಗೆ ವೈದ್ಯ ವಿದ್ಯೆಯನ್ನು ಕರುಣಿಸಿ ಸಾಕಿ ಸಲಹಿದ. ಮುಂದೆ ಅವಳನ್ನು ತನ್ನ ಭಾವನಾದ ಕಾಂತಣ್ಣ ವೈದ್ಯನಿಗೆ ಕೊಟ್ಟು ಮದುವೆ ಮಾಡಿಸಿದ. ದೇಯಿ ವೈದ್ಯರಿಗೆ ಆಶ್ರಯ ನೀಡಿ ಸಕಲ ನಾಟಿ ವೈದ್ಯೆಯನ್ನು ನೀಡಿ ಅವಳಿಗೆ ಬದುಕು ನೀಡಿದ ಮನೆಯೇ ಈ ಗೆಜ್ಜೆಗಿರಿ ನಂದನ ಹಿತ್ತಿಲು ಮನೆ.